ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯ ನಮಃ. ಟಿಬೆಟ್ ಯೋಗಿ ಮಿಲಾರೇಪ ಚರಿತ್ರೆ ಅಧ್ಯಾಯ 14. ಮಿಲಾರೇಪಾರ ನಿರ್ಯಾಣ ಆ ತರುವಾಯ. ಮಿಲಾರೇಪಾರ ಜೀವನದ ಕಡೆಯ ದಿನಗಳಲ್ಲಿ ಅದ್ಭುತವಾದ ಲೀಲೆಗಳು ಎಷ್ಟು ನಡೆದವೋ ಅವರು ಸಮಾಧಿ ಹೊಂದುವಾಗಲೂ ಸಹ ಅದಕ್ಕಿಂತಲೂ ಅದ್ಭುತವಾದ ಲೀಲೆಗಳು ಬಹಳಷ್ಟು ನಡೆದವು. ದಿನದಿನಕ್ಕೂ ಲೀಲೆಗಳು ದ್ವಿಗುಣವಾಗುತ್ತಲೇ ಹೋದವು. ಆಗ ಕಂಡ ದೃಶ್ಯಗಳೇ ಬಹಳ ಮನೋಹರವಾಗಿದ್ದವು. ಕೇಳಿ ಬಂದ ಧ್ವನಿಗಳಿಗೆ ಮಧುರಾತಿ ಮಧುರವಾಗಿದ್ದವು. ಸುತ್ತಮುತ್ತಲಿನ ವಾತಾವರಣವೆಲ್ಲವೂ ದಿವ್ಯವಾದ ಪರಿಮಳದಿಂದ ತುಂಬಿ ಹೋಯಿತು. ಅತೀತ ಲೋಕಗಳ ದೇವತೆಗಳು ಮತ್ತು ಶಕ್ತಿಗಳು ಆ ಸಮಯದಲ್ಲಿ ಎಲ್ಲರಿಗೂ ದರ್ಶನವಿತ್ತರು. ಅವರಾದರೂ ಆಗ ವಿಧವಾದ ಕಾಣಿಕೆಗಳನ್ನು ತಮ್ಮೊಂದಿಗೆ ತೆಗೆದುಕೊಂಡು ಬಂದಿದ್ದರು. ಕಡೆಯ ಬಾರಿಗೆ ಆ ಅತೀತ ಶಕ್ತಿಗಳು ಮಹಾನುಭಾವರಾದ ಶ್ರೀ ಮಿಲಾರೇಪಾರವರಿಗೆ ತಮ್ಮ ಸಗೌರವಯುತವಾದ ನಮನಗಳನ್ನು ಸಮರ್ಪಿಸಿದರು. ಅಷ್ಟೇ ಅಲ್ಲದೆ ಅಂತಹ ಮಹಿಮಾನ್ವಿತರಾದ ಗುರುಗಳನ್ನು ಅರ್ಚನೆ ಮಾಡುತ್ತಿರುವ ಮಾನವರೊಂದಿಗೆ ತಮ್ಮ ಹೃದ್ಗತ ಭಾವನೆಯನ್ನು ಕೈಗೊಳಿಸಿ ಧನ್ಯರಾದರು. ಮಿಲಾರೇಪಾರವರು ನಿರ್ಯಾಣ ಹೊಂದಿದರೆಂಬ ವಾರ್ತೆಯನ್ನು ಕೇಳುತ್ತಿದ್ದಂತೆಯೇ ಯಾನಾಂ ಪ್ರಾಂತದ ಜನಗಳೆಲ್ಲರೂ ಅಲ್ಲಿ ಸಮಾವೇಶಗೊಂಡು ಅವರ ಅಂತ್ಯಕ್ರಿಯೆಯನ್ನು ಅಲ್ಲಿಯೇ ಮಾಡಬೇಕು ಎಂದು ಅವರ ಶಿಷ್ಯರನ್ನು ಕೋರಿಕೊಂಡರು. ಆದರೆ ಅದಕ್ಕೆ ಅವರು ಶಿಷ್ಯರು ಅಂಗೀಕರಿಸಲಿಲ್ಲ. ತರುವಾಯ ಅವರೆಲ್ಲರೂ ಬ್ರಿಸ್ ಪ್ರಾಂತ್ಯಕ್ಕೆ ತೆರಳಿ ಅಲ್ಲಿರುವ ಭಕ್ತರೆಲ್ಲರನ್ನು ಕರೆದುಕೊಂಡು ಬರುವವರೆಗೂ ದಹನ ಕ್ರಿಯೆಗಳನ್ನು ಮಾಡಬಾರದು ಎಂದು ಕೋರಿಕೊಂಡರು. ಇದಕ್ಕೆ ಮಿಲಾರೇಪಾರ ಶಿಷ್ಯರು ಅಂಗೀಕರಿಸಿದರು. ಆದರೆ ಅವರೆಲ್ಲರೂ ಬ್ರಿಸ್ ಪ್ರಾಂತ್ಯದಿಂದ ದೃಢಕಾಯರಾದ ವ್ಯಕ್ತಿಗಳನ್ನು ಹಿಂದಿಟ್ಟುಕೊಂಡು ಬಂದರು. ಅಗತ್ಯ ಬಂದಲ್ಲಿ ಗುರುಗಳ ಶರೀರವನ್ನು ಬಲವಂತದಿಂದಾದರೂ ಎತ್ತಿಕೊಂಡು ಹೋಗಲು ಸಿದ್ಧವಾಗಿಯೇ ಬಂದಿದ್ದರು. ಅಲ್ಲೇನೋ ಘರ್ಷಣೆಯಾಗುವುದು ಖಚಿತವೇ ಅಂತ ಅನಿಸಿತ್ತು. ಆಗ ಶಿಷ್ಯ ವೃಂದವರು ಮಧ್ಯಸ್ಥಿಕೆ ವಹಿಸಿಕೊಂಡು ಅವರ ಕೋಪ ಶಾಂತಿಗೊಳಿಸಲು ಹೀಗೆಂದರು. ಓ ಬ್ರಿಸ್ ಪ್ರಾಂತದ ವಾಸಿಗಳೇ ಮತ್ತು ಓ ಯಾನಾಂ ಪ್ರಾಂತದ ವಾಸಿಗಳೇ, ಕೇಳುವರಾಗಿರಿ. ನೀವೆಲ್ಲರೂ ಗುರುಗಳಲ್ಲಿ ವಿಶ್ವಾಸ ಗೌರವಗಳನ್ನು ಉಳ್ಳವರು. ನೀವೇ ಎಲ್ಲರೂ ಅವರ ಶಿಷ್ಯರು ಹೌದು. ಗುರುಗಳು ಸ್ವಸಂಕಲ್ಪದಿಂದಲೇ ಚೂಚಾರ್ ಪ್ರಾಂತದ್ವಾದ ಇಲ್ಲಿಗೆ ಬಂದು ದೇಹತ್ಯಾಗ ಮಾಡಿದ್ದರಿಂದ ಅವರ ದಹನ ಕ್ರಿಯೆಯನ್ನು ಇಲ್ಲಿ ಸೇರಿಸುವುದೇ ಉಚಿತವಾಗುತ್ತದೆ. ಆದ್ದರಿಂದ ದಹನ ಕ್ರಿಯೆ ಪೂರ್ಣಗೊಳ್ಳುವವರೆಗೂ ನೀವು ಎಲ್ಲರೂ ಶಾಂತಚಿತ್ತರಾಗಿ ಕಾದಿರಬೇಕಾಗುತ್ತದೆ. ಆಗ ನಿಮಗೆ ಅವರ ಅಸ್ಥಿಗಳನ್ನು ಮತ್ತು ಚಿತಾಭಸ್ಮವನ್ನು ಹಂಚಿಕೊಡಬಲ್ಲೆವು ಎಂದರು. ಆದರೆ ಯಾನಾಂ ಪ್ರಾಂತದವರು ತಮಗೆ ಸಾಕಷ್ಟು ಬಲವಿದೆ ಎಂಬ ಅಹಂಕಾರದಿಂದ ಮಿಲಾರೇಪಾರ ಶರೀರವನ್ನು ಬಲವಂತವಾಗಿ ತೆಗೆದುಕೊಂಡು ಹೋಗಬೇಕೆಂದುಕೊಂಡಾಗ ಒಂದು ದೇವತೆಯ ದರ್ಶನ ಆಯಿತು. ಆಗ ಆಕಾಶದಿಂದ ಮಿಲಾರೇಪಾರ ಧ್ವನಿ ಕೇಳಿಬರುತ್ತಾ ಒಂದು ತತ್ವಪದವನ್ನು ಹಾಡಿದರು. ಕೇವಲ ಪಂಚಭೂತಗಳಿಂದಾದ ಶರೀರಕ್ಕಾಗಿ ನೀವು ಈ ರೀತಿಯಲ್ಲಿ ಕಚ್ಚಾಡುವುದು ಅತ್ಯಂತ ಹೀನವಾದದ್ದು ಅಲ್ಲದೆ ಅದನ್ನು ಪಡೆಯುವ ರೀತಿ ಮಾತ್ರ ಇದಲ್ಲವೇ ಅಲ್ಲ. ನೀವು ಇಲ್ಲಿಯೇ ಉಳಿದುಕೊಂಡು ಭಕ್ತಿ ವಿಶ್ವಾಸಗಳೊಂದಿಗೆ ಪ್ರಾರ್ಥನೆಗಳನ್ನು ಮಾಡಿದ್ದಾದರೆ ಎಲ್ಲರಿಗೂ ಸರಿಹೊಂದುವಷ್ಟು ಆಸ್ತಿಯ ಅವಶೇಷಗಳು ದೊರೆಯುತ್ತವೆ ಎಂದು ಮಿಲಾರೇಪಾರವರ ಅಶರೀರವಾಣಿಯ ಆ ತತ್ವಪದದ ಗಾನವು ಬೋಧಿಸಿತು. ಮತ್ತೊಮ್ಮೆ ತಮಗೆ ಅತ್ಯಂತ ಪ್ರೀತಿ ಪಾತ್ರರಾದ ಗುರುದೇವರ ಕಂಠಧ್ವನಿಯು ಕೇಳಿಬರುತ್ತದಂತೆಯೇ ಶಿಷ್ಯರೆಲ್ಲರ ಚಿತ್ತವೂ ಶಾಂತವಾಯಿತು. ಅವರ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿದರು. ಜಗಳವಾಡುವ ಆಲೋಚನೆಗಳು ಬಿಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣವೆಂಬ ಸಾತ್ವಿಕ ಭಾವನೆ ಅವರಲ್ಲಿ ಉದಯವಾಯಿತು. ಹಾಗೊಂದು ಅದ್ಭುತವಾದ ಮಹಿಮೆ ನಡೆದು ಬ್ರಿಸ್ ಪ್ರಾಂತದವರಿಗೊಂದು ಮತ್ತು ಯಾನಾಂ ಪ್ರಾಂತದವರಿಗೊಂದು ಮಿಲಾರೇಪಾರ ಶರೀರವು ಲಭಿಸಿತು. ಆದರೆ ಅವರ ನಿಜವಾದ ಶರೀರ ಮಾತ್ರ ಚೂಚಾರ್ ಪ್ರಾಂತದಲ್ಲಿಯೇ ಇದ್ದಿತು. ಆಗ ಆ ಎರಡು ಪ್ರಾಂತದವರು ತೃಪ್ತರಾಗಿ ಅವರವರ ಪ್ರಾಂತದಲ್ಲಿ ಅವರವರು ದಹನ ಕ್ರಿಯೆಯನ್ನು ಮಾಡಿದರು. ಆದರೆ ಅವರ ಶಿಷ್ಯರುಗಳಲ್ಲಿ ಪ್ರಮುಖರಾದವರು ಮಾತ್ರ ಅಲ್ಲಿಯೇ ಉಳಿದುಕೊಂಡರು. ಅವರೆಲ್ಲರೂ ಹಗಲಿರುಳು ಪ್ರಾರ್ಥನೆಯಲ್ಲೇ ಮುಳುಗಿದರು. ಹೀಗೆಯೇ
ದಿನಗಳು ಉರುಳುತ್ತಿರಲು ಮಿಲಾರೇಪಾರವರ ಶರೀರ ಪರಿಮಾಣ ತಗ್ಗಲಾರಂಭಿಸಿತು. ಬರುವತ್ತಾ ಆ ಶರೀರವು ದಿವ್ಯವಾದ ಪರಿಮಳ ಬೀರುತ್ತಿತ್ತು. ಅದರ ಸುತ್ತಲೂ ಶಾಂತಿಯ ಪ್ರಭಾವಲಯ ಪ್ರಸರಿಸಿತು. ಹಾಗೆ ಆ ಶರೀರದ ಪರಿಮಾಣ ತಗ್ಗುತ್ತಾ ಬಂದು 8 ವರ್ಷದ ಹುಡುಗನ ಪ್ರಾಯಕ್ಕೆ ಬರುತ್ತಿದ್ದಂತೆಯೇ ನಾನು ಅಲ್ಲಿಗೆ ಹೋದನು. ಗುರುಗಳ ಆಜ್ಞೆಯಂತೆ ನಾನು ಅಲ್ಲಿಗೆ ಹೋಗುವವರೆಗೂ ಅವರ ಆ ಶರೀರವನ್ನು ಹಾಗೆಯೇ ಉಳಿಸಿಕೊಂಡಿದ್ದರು. ನಾನು ಅಲ್ಲಿಗೆ ಹೋಗಿ ಸೇರಲು ಮಿಕ್ಕ ಶಿಷ್ಯರೆಲ್ಲರೂ ಹೀಗೆಂದುಕೊಳ್ಳುತ್ತಿದ್ದರು, ರೇಂಚುಂಗ್ ಬರುವ ಯಾವ ಲಕ್ಷಣಗಳು ಕಾಣುತ್ತಿಲ್ಲ. ನಾವು ಹೀಗೆಯೇ ಅವರಿಗಾಗಿ ಎದುರು ನೋಡುತ್ತಾ ಕಾಯುತ್ತಲಿದ್ದರೆ ಇನ್ನೂ ಸ್ವಲ್ಪ ಕಾಲದಲ್ಲಿಯೇ ನಮಗೆ ದಹನ ಕ್ರಿಯೆ ನಡೆಸಲು ಶರೀರವೇ ಉಳಿಯುವುದಿಲ್ಲವೇ ಅಂತ ಅನಿಸುತ್ತದೆ. ಆಗ ಪೂಜಾದಿಗಳನ್ನು ನೆರವೇರಿಸಲಕ್ಕಾಗಲಿ ಅವಶೇಷಗಳಿಗಾಗಲಿ ಅಸ್ಥಿಗಳಾಗಲಿ ಮತ್ತು ಭಸ್ಮವಾಗಲಿ ಯಾವುದೂ ದೊರೆಯುವುದಿಲ್ಲ. ಹಾಗಾಗಿ ನಾವು ಈಗ ದಹನ ಕ್ರಿಯೆಯನ್ನು ನಡೆಸುವುದೇ ಸೂಕ್ತವನಿಸುತ್ತದೆ. ಎಲ್ಲರೂ ಈಗ ತ್ರಿಮಾರ್ಕನಕ್ಕೆ ಏಕಕಂಠದಲ್ಲಿ ಅನುಮೋದಿಸಿದರು. ಎಲ್ಲರೂ ಈ ತೀರ್ಮಾನಕ್ಕೆ ಏಕಕಂಠದಲ್ಲಿ ಅನುಮೋದಿಸಿದರು. ದೊಡ್ಡ ಪ್ರಮಾಣದ ಮೆರವಣಿಗೆಯಿಂದ ಅವರ ಶರೀರವನ್ನು ಮಿಲಾರೇಪರವರು ಯಾವಾಗಲೂ ಚೂಚಾರ್ನ ಯಾವ ಗಡ್ಡದ ಮೇಲೆ ಕುಳಿತು ಉಪದೇಶ ಮಾಡುತ್ತಿದ್ದರೋ ಆ ಗಡ್ಡದ ಮೇಲೆ ತೆಗೆದುಕೊಂಡು ಬಂದರು. ಚಿತೆಯ ಮೇಲೆ ದೇಹವನ್ನು ಇರಿಸಿ ಎಲ್ಲರೂ ಕಡೆಯ ಬಾರಿ ನಮಸ್ಕರಿಸಿ ಅಗ್ನಿಸ್ಪರ್ಶ ಮಾಡಲು ಎಷ್ಟು ಬಾರಿ ಪ್ರಯತ್ನ ಮಾಡಿದರೂ ಸಹ ಚಿತೆಗೆ ಅಗ್ನಿಸ್ಪರ್ಶವೇ ಆಗಲಿಲ್ಲ. ಹಾಗೆ ಅವರು ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಿ ವಿಫಲರಾದ ಮೇಲೆ ಆಕಾಶದಲ್ಲಿ 5 ದೇವತೆಗಳು ಪ್ರಕಟಗೊಂಡು ಹೆದರಿದ ಶಿಷ್ಯರಿಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತಾ ಹಾಡೊಂದನ್ನು ಹಾಡಿದರು. ರಸ್ ಎಂಬ ಪ್ರಾಣಶಕ್ತಿಯಲ್ಲಿ ಅಡಗಿರುವ ಅಗ್ನಿ ಮಿಲಾರೇಪ ಅವರಿಂದ ಸದಾ ಧ್ಯಾನ ಮಾಡಲ್ಪಟ್ಟಿದೆ. ಅಂತಹ ಯೋಗ್ಯ ಶರೀರದ ಮೇಲೆ ಈ ಭೌತಿಕವಾದ ಅಗ್ನಿಯು ಯಾವ ರೀತಿಯಾದ ಪರಿಣಾಮ ಬೀರಲು ಹೇಗೆ ತಾನೇ ಸಾಧ್ಯ? ತನ್ನ ಜೀವನದನ್ನೇ ಧ್ಯಾನಕ್ಕೆ ಮುಡಿವಾಗಿಟ್ಟು ಯೋಗಿಗೆ ತನ್ನ ಪಂಚಭೂತಾತ್ಮವಾದ ದೇಹವನ್ನು ಹೇಗೆ ತ್ಯಜಿಸುವ ಅವಶ್ಯಕತೆ ಆದರೂ ಏನಿದೆ? ನೀವು ಯಾವ ದಹನ ಕ್ರಿಯೆಯನ್ನು ಮಾಡಬೇಕೆಂದಿರುವಿರೋ ಅವೆಲ್ಲಕ್ಕೂ ಅವರ ಅತೀತರಾಗಿದ್ದಾರೆ. ಆದ್ದರಿಂದ ಅವರಿಗೆ ಯಾವ ದಹನ ಕ್ರಿಯೆಯೂ ಅವಶ್ಯಕತೆಯೂ ಇಲ್ಲ. ಸ್ವರ್ಗಲೋಕದಿಂದಾದಿಯಾಗಿ ಅವರ ಪರಿನಿರ್ಣಯವನ್ನು ವೈಭವೋಪೇತವಾಗಿ ದೇವತೆಗಳೇ ನಿರ್ವಹಿಸುತ್ತಿರಲು ಇನ್ನೂ ನೀವು ಮಾಡುತ್ತಿರುವ ಪೂಜಾಕ್ರತುಗಳಾಗಲಿ ದಹನ ಕ್ರಿಯೆಗಳಾಗಲಿ ಅವರಿಗೇಕೆ ಬೇಕು? ಯಾರು ಪರಿಪೂರ್ಣ ಜ್ಞಾನವನ್ನು ಪಡೆದಿರುವರೋ ಅಂಥವರಿಗೆ ಸಂಪ್ರದಾಯಬದ್ಧವಾದ ಅಂತ್ಯಕ್ರಿಯೆಗಳಿಗೆ ಅವಶ್ಯಕತೆ ಇರುವುದಿಲ್ಲ. ಹೀಗೆ ಅಂತ್ಯಕ್ರಿಯೆಗಳನ್ನು ಆಚರಿಸುವುದಕ್ಕಿಂತಲೂ ಸರಿಯಾದ ಕ್ರಮದಲ್ಲಿ ಪೂಜೆ ಮತ್ತು ಪ್ರಾರ್ಥನೆಗಳನ್ನು ಎಚ್ಚರದಿಂದ ಮಾಡುವುದಷ್ಟೇ ಸಾಕು. ಅವರ ದೇಹದ ಬಗ್ಗೆ ನನ್ನದು ನಿನ್ನದೆಂಬ ಅಜ್ಞಾನ ಭಾವನೆಯನ್ನು ಸುಳಿಯಗೂಡಬೇಡರಿ. ಅವರು ಸ್ವಮುಖದಿಂದ ಮಾಡಿದ ಉಪದೇಶವನ್ನು ರಹಸ್ಯವಾಗಿಟ್ಟುಕೊಳ್ಳಿರಿ ಮತ್ತು ಏಕಾಂತವಾಸ ಮಾಡುವವರಾಗರಿ. ನಿಮ್ಮ ಗುರುಗಳು ಸಮಾಧಿ ಹೊಂದಿದ ಫಲವಾಗಿ ನಿಮಗೆ ಆಧ್ಯಾತ್ಮಿಕವಾಗಿ ಬಹಳ ಒಳಿತುಂಟಾಗುತ್ತದೆ. ಕಡೆಯದಾಗಿ ಅವರು ಉಪದೇಶಗೈದನನ್ನು ಶ್ರದ್ಧೆಯಿಂದ ಸದಾ ಗುರುತಿಟ್ಟುಕೊಳ್ಳಿರಿ. ಅದನ್ನೆಂದಿಗೂ ಉಲ್ಲಂಘಿಸಬೇಡರಿ. ನಿಮಗೆಲ್ಲರಿಗೂ ಶುಭ ಉಂಟಾಗಲಿ ಎನ್ನುತ್ತಾ ಆ 5 ದೇವತೆಗಳು ಅದೃಶ್ಯರಾದರು. ಆಗ ಮಿಲಾರೇಪಾರ ಶಿಷ್ಯರಲ್ಲೊಬ್ಬರಾದ ಮ್ಯಾನೋದೋಂಗ್ ಎಂಬುವವರು ಹೀಗಂದರು, ನಮ್ಮ ಗುರುಗಳು ರೇಂಚುಂಗ್ ಬರುವವರೆಗೂ ತಮ್ಮ ಶರೀರವನ್ನು ದಹನ ಮಾಡಬಾರದೆಂದು ಆಜ್ಞಾಪಿಸಿದ್ದನ್ನು ಆ ದೇವತೆಗಳಿಗೆ ಹಾಡು ಬಲಪಡಿಸುತ್ತದೆ. ಆ ರೇಂಚುಂಗ್ ಬರುವನೆಂಬ ಸೂಚನೆಗಳೇ ಕಾಣುತ್ತಿಲ್ಲ. ಆದರೆ ಗುರುಗಳ ಶರೀರವು ಹೀಗೆ ದಿನದಿನಕ್ಕೂ ಕರಗುತ್ತಲೇ ಇದೆ. ನಾವು ಹೀಗೆ ದಹನ ಕ್ರಿಯೆಯನ್ನು ಮುಂದೂಡುತ್ತಲೇ ಇದ್ದರೆ ಕಡೆಗೆ ಶರೀರವಿದ್ದುದಕ್ಕೆ ಯಾವ ಗುರುತೂ ಸಿಗದಂತಾಗುವುದು. ನಾವು ಪೂಜಿಸಿಕೊಳ್ಳುವುದಕ್ಕೆ ಯಾವ ಅವಶೇಷಗಳೂ ಸಿಗದಂತಾಗುತ್ತದೆ ಎಂದರು. ಶೇಬಾವ್ ರೇಪಾ ಎಂಬ ಶಿಷ್ಯನೆಂತೆಂದನು. ಮಿಲಾರೇಪ್
ಮಿಲಾರೇಪ ಅವರಿತ್ತ ಚರಮ ಆಜ್ಞೆ, ಊರ್ಧ್ವ ಲೋಕದ ದೇವತೆಗಳು ಹಾಡಿದ ಹಾಡು ಮತ್ತು ಎಷ್ಟು ಬಾರಿ ಪ್ರಯತ್ನ ಮಾಡಿದರೂ ಅಗ್ನಿಸ್ಪರ್ಶವಾಗದ ಚಿತೆ, ಈ ಮೂರೂ ಒಂದೇ ವಿಷಯವನ್ನು ಸ್ಪಷ್ಟಪಡಿಸುತ್ತಲಿವೆ. ಅದೇನೆಂದರೆ ರೇಂಚುಂಗ್ ತಪ್ಪದೆ ಬಂದೇ ಬರುವನಾದ್ದರಿಂದ ರೇಂಚುಂಗ್ ಬರುವವರೆಗೂ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಕಾಯೋಣ. ಹಾಗೆಯೇ ಮಾಡಲು ಎಲ್ಲರೂ ಒಮ್ಮತದಿಂದ ಸಮ್ಮತಿಸಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನನ್ನ ದಾರಿ ಕಾಯುತ್ತಿದ್ದರು. ಆಗ ನಾನು ಅಲ್ಲಿಗೆ ಸ್ವಲ್ಪ ದೂರದಲ್ಲಿ ಇರುವ ಮಠದಲ್ಲಿ ಇದ್ದೆನು. ನನಗೊಂದು ದಿನ ಸ್ವಪ್ನದಲ್ಲಿ ಒಂದು ಶವಪೆಟ್ಟಿಗೆಯನ್ನು ಮನುಷ್ಯರು ಮತ್ತು ದೇವತೆಗಳು ಪೂಜಿಸುತ್ತಿರುವಂತೆ ಕಂಡಿತು. ಆ ಶವಪೆಟ್ಟಿಗೆಯ ಸುತ್ತಲೂ ನಮ್ಮ ಗುರುಗಳ ಶಿಷ್ಯರ ಅನೇಕ ಮಂದಿ ಇದ್ದರು. ಆ ಶವಪೆಟ್ಟಿಗೆಯಿಂದ ನನ್ನ ಅತ್ಯಂತ ಪ್ರೀತಿಪಾತ್ರರಾದ ಗುರುಗಳು ಇಣುಕಿ ನೋಡಿ, ನೀನು ಮತ್ತೆ ಬಂದುದಕ್ಕೆ ಬಹಳ ಸಂತೋಷವಾಯಿತು ಎಂದು ಅದರೊಳಗಿಂದಲೇ ನನ್ನನ್ನು ಮಾತನಾಡಿಸಿದರು. ಆಗ ನಾವಿಬ್ಬರೂ ಬಹಳ ಹೊತ್ತು ಆತ್ಮೀಯವಾಗಿ ಮಾತನಾಡಿಕೊಂಡವು. ತರುವಾಯ ಗುರುಗಳು ಪ್ರೇಮದಿಂದ ನನ್ನ ತಲೆಯನ್ನು ಸವರಿಸುತ್ತಂತೆ ಅವರ ಮೇಳುಳ್ಳ ಪ್ರೇಮ ಭಾವನೆಯು ಉಕ್ಕಿ ಬರುತ್ತಿರಲು ನನಗೆ ಎಚ್ಚರವಾಯಿತು. ಎಚ್ಚರವಾಗುತ್ತಂತೆಯೇ ನನ್ನ ಗುರುಗಳು ನಿರ್ಯಾಣ ಹೊಂದಿದರೇ ಎಂಬ ಸಂಶಯ ಕಾಡಿತು. ಹೀಗನಿಸುತ್ತಿದ್ದಂತೆಯೇ ಅವರನ್ನು ನೋಡಬೇಕು ತೀವ್ರವಾದ ತಪನವಾಗಲು ಅವರನ್ನು ಹುಡುಕುತ್ತಾ ಹೊರಟೆನು. ನಾನು ಹೊರಡುವ ಸಮಯದಲ್ಲಿ ದೇವತೆಯೊಬ್ಬರು ಹೀಗಂದಂತೆ ಕೇಳಿಸಿತು, ಅಯ್ಯ ರೇಂಚುಂಗ್, ತ್ವರ ಮಾಡು. ನೀನು ತ್ವರ ಮಾಡಿದ್ದರಲ್ಲಿ ನಿನ್ನ ಗುರುಗಳನ್ನು ಜೀವಿತಾಂತವಾಗಿ ನೋಡಲಾರೆ. ನೀನು ತಕ್ಷಣವೇ ಹೊರಡು ಎಂದು ಹೇಳಿದಂತಾಯಿತು. ಆದ್ದರಿಂದ ನಾನು ಮನೋನಿಗ್ರಹ ಮಾಡಿ ಒಂದು ಬಗೆಯಾದ ಪ್ರಾಣಾಯಾಮದ ಸಹಾಯದಿಂದ ಸಾಧಾರಣವಾಗಿ ಕತ್ತೆಗಳ ಮೇಲೆ ಪ್ರಯಾಣಿಸಿದಲ್ಲಿ 2 ತಿಂಗಳು ಹಿಡಿಯುವ ಪ್ರಯಾಣವನ್ನು ಕಾಲು ನಡಿಗೆಯಲ್ಲಿ ಕೆಲವು ಗಂಟೆಗಳಲ್ಲಿಯೇ ಪೂರ್ಣಗೊಳಿಸಿದನು. ಆದರೆ ಮಾರ್ಗ ಮಧ್ಯದಲ್ಲಿ ವಿಶ್ರಾಂತಿಗೆಂದು ಪರ್ವತ ಶಿಖರವೊಂದರ ಮೇಲೆ ವಿಶ್ರಮಿಸಿದ ನನಗೆ ದೇವತಾ ಸಮೂಹವೊಂದರ ದರ್ಶನವಾಯಿತು. ನಾನು ಹೋಗುತ್ತಿರುವ ದಿಕ್ಕಿನ ಕಡೆಗೆ ಶ್ರೇಷ್ಠವಾದ ಮಹಾತ್ಮರು ದೇವತೆಗಳು ಹೋಗುತ್ತಿದ್ದಾರೆ. ಅದನ್ನು ನೋಡಿದ ನಾನು ಅತ್ಯಂತ ಭಯವಿಹ್ವಲನಾಗಿ, ನೀವೆಲ್ಲರೂ ಎಲ್ಲಿಗೆ ಹೋಗುತ್ತಿರುವರು ಎಂದು ಕೇಳಿದೆನು. ಏನಯ್ಯ, ಇತ್ತೀಚೆಗೆ ನಿನಗೇನಾದರೂ ಕಣ್ಣುಗಳು ಕುರುಡಾಗಿ ಕಿವಿಗಳು ಕೆಂಪಾಗಿವೆಯೇ? ಕಾರಣದಿಂದಲೇ ನಿನಗೆ ಏನು ನಡೆದರೂ ಇಲ್ಲದೋ ಹೋಗಿ. ಹಾಗೆ ನಿನಗೆ ಕಾಣುತ್ತಿರುವ ಈ ದಿವ್ಯ ದರ್ಶನಗಳೆಲ್ಲವೂ ಮಿಲಾರೇಪರವರು ಉತ್ತಮ ಲೋಕಕ್ಕೆ ಬರುತ್ತಿರುವ ಸಂಕೇತಗಳಾಗಿವೆ. ಬೌದ್ಧ ಧರ್ಮವನ್ನು ಗೌರವಿಸುವ ನಮ್ಮ ಮಹಾತ್ಮರು ಮತ್ತು ದೇವತೆಗಳೆಲ್ಲರೂ ಅವರ ಬಳಿಗೆ ಹೋಗುತ್ತಿದ್ದೇವೆ. ಅವರು ಉತ್ತಮ ಲೋಕಗಳಿಗೆ ತೆರಳುತ್ತಿರುವ ಈ ಶುಭ ಸಂದರ್ಭದಲ್ಲಿ ಅವರನ್ನು ಗೌರವಿಸುವುದಕ್ಕಾಗಿ ನಾವೆಲ್ಲರೂ ಹೋಗುತ್ತಿದ್ದೇವೆ. ಮಾನವರೆಲ್ಲರೂ ಅವರಿಗೆ ಬೀಳ್ಕೊಡುವುದಕ್ಕಾಗಿ ಹೋಗುತ್ತಿರುವರು ಎಂದು ಅದರಲ್ಲೊಬ್ಬ ದೇವತೆಯು ಹೇಳಿ ಹೊರಟು ಹೋದಳು. ಅದನ್ನು ಕೇಳುತ್ತಿದ್ದಂತೆಯೇ ನನ್ನ ಎದೆ ಒಡೆದು ಹೋಯಿತು. ನನ್ನ ಶಕ್ತಿಯನ್ನೆಲ್ಲ ವಿನಿಯೋಗಿಸಿ ಅತ್ಯಂತ ವೇಗವಾಗಿ ಮುನ್ನಡೆದೆನು. ನಾನು ಚೂಚಾರ್ ಪ್ರಾಂತವನ್ನು ಸಮೀಪಿಸುತ್ತಿದ್ದಂತೆಯೇ ನನ್ನ ಗುರುಗಳು ದೊಡ್ಡದಾದ ಬಂಡೆಯೊಂದರ ಮೇಲೆ ಕುಳಿತಿದ್ದರು. ನಾನು ಅವರ ಬಳಿ ಹೋಗುತ್ತಿದ್ದಂತೆಯೇ ಅವರು ಅತ್ಯಂತ ಪ್ರೀತಿಯಿಂದ ನನ್ನನ್ನು ಸ್ವಾಗತಿಸಿದರು. ಸ್ವಪ್ನದಲ್ಲಿ ನನ್ನ ತಲೆಯನ್ನು ಹೇಗೆ ಸವರಿಸಿದರೋ ಸರಿಯಾಗಿ ಹಾಗೆಯೇ ಸವರಿಸಿದರು. ಗುರುಗಳು ಜೀವಂತವಾಗಿಯೇ ಇದ್ದಾರಲ್ಲವೇ ಎಂದು ಸಂತೋಷಪಟ್ಟನು. ಆ ಆನಂದಾತಿರೇಕದಿಂದಲೇ ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿದನು. ಅವರಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದನು. ಅವೆಲ್ಲಕ್ಕೂ ಅವರು ಉತ್ತರವಿತ್ತು. ಕಡೆಗೆ ಹೀಗಂದರು, ಮಗು, ನಿನಗೆ ಎಷ್ಟು ಹೊತ್ತಿಗಾದತೆಯೋ ಅಷ್ಟು ಹೊತ್ತಿಗೆ ಬಾ. ನೀನು ಬರುವಷ್ಟರಲ್ಲಿ ಎಲ್ಲ ಏರ್ಪಾಟುಗಳನ್ನು ಮಾಡುವುದಕ್ಕಾಗಿ ನಾನು ಮುಂಚೆಯೇ ಹೋಗುತ್ತಿದ್ದೇನೆ ಎಂದು ಹೇಳಿ ತಕ್ಷಣವೇ
ಕಣ್ಣಲತೆಯೇ ದೂರವನ್ನು ದಾಟಿ ಹೊರಟು ಹೋದರು. ನಾನು ಚೂಚಾರ್ ಪ್ರಾಂತವನ್ನು ಸೇರಿದಾಗ ಅವರು ಎಲ್ಲಿಯೂ ನನಗೆ ಕಾಣಲಿಲ್ಲ. ಅವರು ವಾಸಿಸಿದ ಗುಡ್ಡದ ಸುತ್ತಲೂ ಬಹಳ ಮಂದಿ ಶಿಷ್ಯರುಗಳಿದ್ದರು. ಅವರು ಎಲ್ಲರೂ ದುಃಖತಪ್ತರಾಗಿದ್ದರು, ಪೂಜೆಯನ್ನು ಇದ್ದರು. ಈ ಎಲ್ಲ ದೃಶ್ಯವನ್ನು ನೋಡುತ್ತಿದ್ದಂತೆಯೇ ಅಲ್ಲೇನೋ ನಡೆದಿದೆ ಎಂಬುದು ನನಗೆ ಆಗ ಅರ್ಥವಾಗಿ ಹೋಯಿತು. ದುರದೃಷ್ಟವಶಾತ್ ಅವರಲ್ಲಿ ಹೊಸ ಶಿಷ್ಯರಿಗೆ ನಾನು ಯಾರೆಂದರೆ ತಿಳಿದಿರಲಿಲ್ಲ. ನಾನು ಗುರುಗಳ ದೇಹವನ್ನು ಸಮೀಪಿಸಲೆತ್ನಿಸುತ್ತಿದ್ದಂತೆಯೇ ಅವರ ಚರ್ಯೆ ನನಗೆ ಅತೀತವ ದುಃಖವನ್ನು ಉಂಟು ಮಾಡಿತು. ನನ್ನ ಹೃದಯ ವೇದನೆಯನ್ನು ವ್ಯಕ್ತಪಡಿಸುತ್ತಲೇ ನನ್ನ ಗುರುಗಳನ್ನು ಸ್ತುತಿಸುವ ತತ್ವಪದವೊಂದನ್ನು ಹಾಡಿದನು. ಮೊದಲಿಗೆ ಅವರನ್ನು ಸ್ಮರಿಸಿ, ಪ್ರಿಯ ಶಿಷ್ಯನಾದ ನನಗೆ ಮತ್ತೊಮ್ಮೆ ತಮ್ಮ ಮುಖಾರವಿಂದದ ದರ್ಶನ ಭಾಗ್ಯವನ್ನು ಪ್ರಸಾದಿಸಬೇಕೆಂದು ಅವರನ್ನು ಪ್ರಾರ್ಥಿಸಿದನು. ದಿವ್ಯವಾದ ಬೋಧನೆಗೈಯುವ ಸಾಮರ್ಥ್ಯವುಳ್ಳ ಮತ್ತು ಜ್ಞಾನಪೂರಿತವಾದ ಅವರ ಶರೀರವನ್ನು ಮತ್ತೊಮ್ಮೆ ಕೇಳಿಸಿರೆಂದು ಪ್ರಾರ್ಥಿಸಿದನು. ನಾನು ಅವರ ಕರುಣೆಗೆ ಪಾತ್ರನಲ್ಲದಿದ್ದರೂ ಸಹ ನನ್ನ ಮೇಲೆ ಕರುಣ ತೋರಬೇಕೆಂಬುದು ಪ್ರಾರ್ಥಿಸಿದನು. ಆಗ ಹೃದಯ ವಿದ್ರಾವಕವಾಗಿ ನಾನು ಸ್ತೋತ್ರ ಮಾಡಿ ಹಾಡುತ್ತಿದ್ದಂತೆಯೇ ಕ್ಷಣ ಕ್ಷಣಕ್ಕೂ ಕಾಂತಿಹೀನವಾಗುತ್ತಿದ್ದ ಮಿಲಾರೇಪಾರವರ ಶರೀರವು ಮತ್ತೆ ಕಾಂತಿಯಿಂದ ಪ್ರಕಾಶಿಸಲಾರಂಭಿಸಿತು. ಹಂತ ಹಂತವಾಗಿ ಅವರ ಶರೀರವು ಕಾಂತಿಯಿಂದ ತುಂಬಿ ಹೋಗುತ್ತಲೇ ಕಡೆಗೆ ಒಮ್ಮೆಗೆ ಆ ಇಡೀ ಚಿತಿಯು ದಗ್ಗೆಂದು ಬೆಂಕಿಯಿಂದ ಆವೃತಗೊಂಡು ತೀವ್ರವಾಗಿ ಹೊತ್ತಿರ ಆರಂಭಿಸಿತು. ಅದೇ ಸಮಯದಲ್ಲಿ ನನ್ನ ಗುರುಭಾಯಿಗಳಾದ ಶೇಬಾ, ಜಡ್, ಶಬನ್, ರೇಪಾ ನನ್ನ ಬಳಿಗೆ ಬಂದು ನನ್ನನ್ನು ಸ್ವಾಗತಿಸಿದರು. ಆದರೆ ಯುವಕರಾದ ಇತರ ಶಿಷ್ಯರು ನನ್ನನ್ನು ಅಡ್ಡಿಪಡಿಸಿದ ವಿಷಯದಲ್ಲಿ ನನಗಿನ್ನೂ ದುಃಖ ಕಡಿಮೆ ಆಗಿರಲಿಲ್ಲ. ನನಗಿದ್ದ ಭಕ್ತಿ ಪ್ರಪತ್ತಿಗಳು ಎಷ್ಟು ಹೃದಯಪೂರ್ವಕವಾಗಿತ್ತೆಂದರೆ ಗುರುಗಳಿಗೆ ಮತ್ತೆ ಪ್ರಾಣ ಬರುವಂತಿತ್ತು. ಆಗೊಂದು ಅದ್ಭುತವಾದ ಘಟನೆ ನಡೆಯಿತು. ಉರಿಯುತ್ತಿರುವ ಚಿತಾಗ್ನಿಯ ಕೆನ್ನಾಗಳಿಗಳ ಮಧ್ಯದಿಂದ ಆ ಶರೀರದಿಂದಲೇ ಅವರು ಎದ್ದು ಕುಳಿತು ಮಾತನಾಡಲಾರಂಭಿಸಿದರು. ಯುವಕರಾದ ಶಿಷ್ಯರೇ, ನೀವು ಹೀಗೆ ಪ್ರವರ್ತಿಸಬಾರದು. ದೊಡ್ಡದಾದ 100 ಹುಲಿಗಳಿಂತಲೂ ಒಂದು ಸಿಂಹವೇ ಶ್ರೇಷ್ಠವಾದದ್ದು. ನಿಮ್ಮಂತಹ 100 ಮಂದಿ ಶಿಷ್ಯರಿಗಿಂತಲೂ ಸಿಂಹದಂತಿರುವ ಒಬ್ಬ ಶಿಷ್ಯನೇ ಸಾಕು. ನನ್ನ ಶಿಷ್ಯ ರೇಂಚುಂಗ್ ಅಂತಹ ಸಿಂಹನಾಗಿದ್ದಾನೆ. ಆದ್ದರಿಂದ ಅವನನ್ನು ನನ್ನ ಬಳಿ ಬರಗೂಡಿರಿ. ಓ ರೇಂಚುಂಗ್, ನೀನು ಹೀಗೆ ದುಃಖಿಸಬೇಡ. ನಿನ್ನ ತಂದೆಯಾದ ನನ್ನ ಬಳಿಗೆ ಬಾ ಎಂದರು. ಅದನ್ನು ನೋಡಿ ಎಲ್ಲರೂ ಬೆರುಗೊಂಡರು. ಅವರೇ ಎಲ್ಲರೂ ಸಂಭ್ರಮಾಶ್ಚರ್ಯದಿಂದ ಆನಂದ ಪರವಶರಾದರು. ನನ್ನ ಕಣ್ಣಿಂದ ಆನಂದ ಬಾಷ್ಪ ಸುರಿಯುತ್ತಿರಲು ನಾನು ಮುಂದೆ ಹಾರಿ ಅವರ ಪಾದಗಳನ್ನು ಹಿಡಿದುಕೊಂಡೆನು. ಆ ಆನಂದ ಪಾರವಶ್ಯದಲ್ಲಿ ನನಗೆ ಪ್ರಜ್ಞೆ ತಪ್ಪುವಂತಾಯಿತು. ನಾನು ಅವರ ಚಿತೆಯ ಬಳಿಗೆ ಹೋಗುತ್ತಿದ್ದಾಗ ಶಿಷ್ಯರೆಲ್ಲರೂ ಅದರ ಸುತ್ತಲೂ ಕುಳಿತಿದ್ದರು. ಮಿಲಾರೇಪಾರವರು ತಮ್ಮ ಆತ್ಮಶಕ್ತಿಯೊಂದಿಗೆ ಆ ದಿವ್ಯವಾದ ಶರೀರದಿಂದ ಎದ್ದು ಕುಳಿತರು. ಅವರ ಸುತ್ತಲೂ ಬೆಂಕಿಯ ಮಹಾಜ್ವಾಲೆಗಳು ಆವರಿಸಿಕೊಂಡಿದ್ದವು. ಆ ಜ್ವಾಲೆಗಳೆಲ್ಲವೂ ಅವರ ದೇಹವನ್ನು ಸುಡುವುದಕ್ಕೆ ಬದಲಾಗಿ ತಾವರೆ ಹೂವಿನಂತೆ ಅರಳಿ ಅವರಿಗೆ ಆಸನದಂತಾಗಿ ಸಹಕರಿಸುತ್ತಿದ್ದವು. ಮೊಣಕಾಲೊಂದನ್ನು ಮಡಚಿಕೊಂಡು ಕೈಗಳನ್ನು ಉಪದೇಶವೀಯುವ ಭಂಗಿಮೆಯಲ್ಲಿ ಇದ್ದು ಅವರು ಸಹಜವಾಗಿ ಯಾವಾಗಲೂ ಕುಳಿತುಕೊಳ್ಳುವ ಭಂಗಿಯಲ್ಲಿಯೇ ಕುಳಿತು ಮಾತನಾಡಲಾರಂಭಿಸಿದರು. ವೃದ್ಧನಾದ ನನ್ನ ಈ ಕಡೆಯ ಮಾತುಗಳನ್ನು ಜಾಗೃತಿಯಾಗಿ ಕೇಳುವರಾಗರಿ. ನಾನು ಕೊಡುತ್ತಿರುವ ಈ ಚರಮ ಉಪದೇಶವನ್ನು ಸಾವಧಾನ ಚಿತ್ತರಾಗಿ ಕೇಳಿರಿ. ನನ್ನ ಮಗನಾದ ಓ ರೇಂಚುಂಗ್, ನನ್ನ ಅತ್ಯಂತ ಪ್ರೀತಿಗೆ ಪಾತ್ರನಾದನವನೇ, ನನ್ನ ಉಪದೇಶವನ್ನು ಜಾಗೃತಿಯಾಗಿ ಕೇಳಿ ಸದಾ ನೆನ್ಪಿಟ್ಟುಕೋ. ಜೈ ಸಾಯಿ ಮಾಸ್ಟರ್.